ಸತ್ಯ ಕಹಿಯಾಗಿರುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಪಕ್ಷದ ವಿರುದ್ಧ ಮಾತಾಡಿ ನಾವು ರಾಷ್ಟ್ರದ್ರೋಹಿಗಳಾಗ್ತೀವಿ. ಇದು ಎಲ್ಲೋ ಒಂದು ಕಡೆ ಪಟ್ಟಿಯನ್ನು ಉಳಿಯುವಂತಹ ಪ್ರಯತ್ನ ಮಾಡ್ತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು ನಾನು ಏನು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೌದು, ನರೇಂದ್ರ ಮೋದಿ ಬಗ್ಗೆ ಇರುವಂತಹ ಆಪಾದನೆಯ ಬಗ್ಗೆ ಟ್ರಂಪ್ ಅವರು ಪದೇ ಪದೇ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ, ಈ ಒಂದು ಯುದ್ಧವನ್ನ, ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧವನ್ನ ನಾವು ಸ್ಟಾಪ್ ಮಾಡಿದ್ದು ಅದಕ್ಕೆ ನಮಗೆ ಗೌರವ ಇದೆ, ನಮಗೆ ಹೆಮ್ಮೆ ಇದೆ. ಅವರು ಸ್ಟಾಪ್ ಮಾಡಿರೋ ಬಗ್ಗೆ ನಮಗೆ ಯಾವ ಅನಿಸಿಕೆಗಳು ಇಲ್ಲ. ಆದರೆ ಇಲ್ಲಿ ವಿಚಾರ ಏನು ಅಂತ ಅಂದ್ರೆ, ನಮ್ಮ ದೊಡ್ಡಣ್ಣ, ಎ ಬಿಗ್ ಫ್ರೆಂಡು, ಅಮೆರಿಕ ಅಂಡ್ ಇಂಡಿಯಾ ಇಂತಹ ವರ್ಡ್ಗಳನ್ನ ಯೂಸ್ ಮಾಡಿದಂತಹ ನರೇಂದ್ರ ಮೋದಿ ಅವರು ಎಲ್ಲೋ ಒಂದು ಕಡೆ ನಾವು ಹೇಳಿದ ಮಾತನ್ನ ಅಮೆರಿಕ ಕೇಳುತ್ತೆ ಅನ್ನೋ ಲೆವೆಲ್ಗೆ ಭಾಸವಾಗಿತ್ತು. ಆದರೆ ಇವತ್ತು ಇದು ಉಲ್ಟಾ ಆಗ್ತಾ ಇದೆ. ಟ್ರಂಪ್ ಹೇಳ್ತಿದ್ದಾರೆ ಭಾರತ ನನ್ನ ಮಾತನ್ನ ಕೇಳುತ್ತೆ ಅಂತ. ಸ್ವಾಮಿ, ಭಾರತಾಂಬೆ ಯಾರ ಮಾತನ್ನು ಕೇಳೋದಿಲ್ಲ. ಸೊ ಇದು ತುಂಬ ನೋವಾಗುತ್ತೆ. ಇದನ್ನು ಯಾರು ಪ್ರಶ್ನಿಸ್ತಾ ಇಲ್ಲ. ಆದರೆ ನ್ಯಾಷನಲ್ ಮೀಡಿಯಾಗಳು ಒಂದು ಸಾರಿ ಈ ಒಂದು ವಿಚಾರ ಬಂದಾಗ ನರೇಂದ್ರ ಮೋದಿ ಅವರು ಅರ್ಧ ಗಂಟೆ ಕುಂತ್ಕೊಂಡು ಇವ್ರ ಹತ್ರ ಮಾತುಕತೆ ಮಾಡಿ ಅಮೆರಿಕದವ್ರು ಹೇಳಿದರೆ ಕ್ಲಿಯರ್ ಆಗಿ, ಇಲ್ಲ ಈ ಯುದ್ಧವನ್ನು ನಾವೇ ಸ್ಟಾಪ್ ಮಾಡಿತ್ತು ಅಂತ. ಇದನ್ನು ಹೇಳಿದ ಮೇಲೂ ನರೇಂದ್ರ ಮೋದಿ ಅವರನ್ನ ಧಿಕ್ಕರಿಸಿ ಮತ್ತಿನ್ನೊಂದು ಬಾರಿ ಟ್ರಂಪ್ ಅವರು ಈ ಮಾತನ್ನು ಹೇಳಿದ್ದಾರೆ ಅಂದರೆ, ಯಾಕೆ ರಾಷ್ಟ್ರ ಮಾತಾಡಬಾರ್ದು? ಯಾಕೆ ನಮ್ಮ ಪ್ರಧಾನಮಂತ್ರಿ ಮಾತಾಡಬಾರ್ದು? ಯಾಕೆ ಇದನ್ನು ಖಂಡಿಸಬಾರ್ದು?